ಅಂದ್ರೆ ನೀ ಸಿಮೆಂಟಿಂದ ಡ್ಯಾಮ್ ಕಟ್ತಿ. ಇವತ್ತೇನೇ ಆಗಲಿ ನಾವು ಐವತ್ತು ಮಾನ್ಸೈನ್ ಕಡೆ ಹೋಗಿ ಹೋಗ್ತಾ ತಗಿಸಿ ಯಾವ ದಿಕ್ಕಿಗೆ ಹೊರ ಸಿಗತೈತೆ ಅಂತ ನೀನು ಕೇಳಿ 3 ದಿವಸ ಮುಗಿದ್ರೊಳಗ ನೀನು ಸೋತ ಮಾಡಲಿಲ್ಲ ನನ್ನ ಹೆಸರು ಹತ್ತಿ ಬರ್ತಿದ್ದಲ್ಲ ಮಾವ ಹತ್ತರ ಬಸ ಎಷ್ಟು ದಿನ ಅಂತ ಹೇಳಕತ್ತೀನಿ. ಯಪ್ಪ ನನ್ನ ಮದುವೆ ಮಾಡು, ಯಪ್ಪ ನನ್ನ ಮದುವೆ ಮಾಡು. ಮನ್ಯಾಗಿದ್ದರೆ ಎಷ್ಟು ತ್ರಾಸ ಬರ್ತೈತೆ ನಿನಗೆ ಗೊತ್ತೈತೆ. ನೋಡ ನನ್ನ ಮದುವೆ ಮಾಡಿದಿ ಬೇಸಿ, ನೀನು ಮದುವೆ ಮಾಡೋದಕ್ಕೆ ನನ್ನ ದಾರಿ ನಾನು ನೋಡ್ಕೋತೀನಿ ನೋಡಿ. ಈಗ ನಿನ್ನ ಮದುವೆ ಮಾಡ್ಲಾರ್ದ ಬಿಟ್ರ ನನ್ನ ಮೂಗಿಗೆ ಮುಗುದಾನ ಹಾಕಿ ಕೇಳ ಯಾಕ ತಿಳ್ಕೊ. ನೀ ಏನಿ ಮುನ್ಸಿಪಾಲಿಟಿ ಅಂತ ತಿರುಗಾಡಕತ್ತಿದಿಲ್ಲ ಅದಕ್ಕೆ ಇದಕ್ಕೆ ಬಂದೈತಿ. ಈಗ ಹೇಳ್ತಾನೆ ಕೇಳತ್ತ ನಿನಗತ್ತೆಲ್ಲ ಗೊತ್ತಾಗೈತಿ. ಈಗ ಮದುವೆ ಮಾಡು ನನ್ನ ಮಾತು ಕಿವಿ ಹಾಕೊಂತ ಹೇಳಕತ್ತಿ 3 ತಿಂಗಳು ಆಯ್ತು. ಈಗ ಯಪ್ಪ ಮದುವೆ ಮಾಡು. ಯಾಕಂದ್ರ ರಾತ್ರಿ ಮನೆಯ ಮಕ್ಕೊಂಡಾಗ ಕೌದ್ಯಾಗ ಕಂಬಳಿ ಉಳಿದ ಮೇಲೆ ಮಕ್ಕೊಂಡ ಆಗುತ್ತೆ ಅಪ್ಪ. ನನ್ನ ತ್ರಾಸ ನಿನಗೆ ಹೆಂಗ್ ಗೊತ್ತಾಗಬೇಕು? ನೀನವನ ಊರಾಗ ನೋಡ್ಮತ್ ಒಬ್ಬ ತನ್ನ ಮತ್ತಾರು ಇಲ್ಲ ಅನಗಣಿಸಿರ್ರೆ ಯಪ್ಪ. ಹಂಗಾರ ಮತ್ತೆ ಊರ್ ತುಂಬಾ ಅಡ್ಡಾಡಿ ಕೇಳ. ನಮ್ಮ ಮನ್ಯಾಗ ನನ್ನ ಮಗಳದ ಯಾರ ಮದ್ವಿ ಮಾಡ್ಕೊತಾರ ಅಂತ ಊರ್ ತುಂಬಾ ಅಡ್ಡಾಡಿ ಕೇಳ. ಹಂಗಾರ ಯಾರು ಮಾಡ್ಕೊತಾರ ಕೇಳ. ಹೇಳ್ದಾರ ಯವ್ವ ಈ ಸ್ಟೇಜ್ ಹಿಡ್ಕೊಂಡ ಮಸೂದಿ ತಕ ಕೂತು ಮಂದಿ ಭಾಳ ಐತ್ಕರೆ ನಿನ್ನ ಹಿಡಿತ ಹಾಕತ್ ಅವ್ರಿಗೆ ಬೇಕಲ್ಲ ಅದನ್ನ ವಿಚಾರ ಮಾಡಕತ್ತೇನೆ. ಯಪ್ಪ ಹಂಗಾರ ನನ್ನ ಮದ್ವಿ ಮಾಡ್ಕೊಂಡು ನಾನು ಹಿಡಿಯೋ ತಾಕತ್ತು ಮನ ಮತ್ತ ರಾಜ್ಯಾಗ ಒಬ್ಬಾಗ ಐತಲ್ಲ. ಮತ್ತವನ ಹೆಸರು ತೆಗಿತು ನಿನ್ನವನ ಅಟ್ನಡಿ ಅಲ್ಲ ಯಾವ ಸೀನಿ ರಾಜ ನಿನಗ ಹೋದ ರಾಜ ನಿನ್ನವನ ಅಡ್ಡಿ. ಯಪ್ಪ ಅದೆಲ್ಲ ಹೋಗಲ್ಲ ಬಿಡು. ನನ್ನ ಮದುವೆ ನೀ ಮಾಡಿದ್ದಿ ಬೇಸಿ, ಇನ್ನು 3 ತಿಂಗಳ ಟೈಮ್ ಕೊಡ್ತೀನಿ. ಅಷ್ಟಾಗ ನನ್ನ ಮದುವೆ ಮಾಡ್ಲಿಕ್ಕೆ ನಿನ್ನ ನಮ್ಮ ಮರ್ಯಾದೆ 3 ಬಟ್ಟೆ ಮಾಡಿರ್ತೀನಿ. ನಿನ್ನ ಮದುವೆ ಮಾಡ್ಲಾರ್ದ ಬಿಟ್ರೆ ನಾನು 3 ಬಟ್ಟೆ ಮಾಡೋದಲ್ಲ. ನಡಿ ನೀನು ಮೂಗಿ ಮುಗದ 4 ಗಂಡಸನ್ನ ತರ್ತನು. ನಡಿ 4 ಊರ 4 ದೇಶ 4 ದೇಶ ಬರೀ ಹಿಂಗ ಯಾವ್ತಿದ್ ಯಾವಾಗ ನೋಡಿದ್ರು ಸುಳ್ಳ ಮದುವೆ ಮಾಡೋದಲ್ಲ ಬಿಡೋಲ್ಲ. ಹೋಗುನು ಬಾ ಅಂತ ಹೇಳಕತ್ತೇನೆ. ಈಗ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಹುಡುಕ್ಯಾರ್ಲಕ್ಕ ಗಂಡಸನ. ಹೌದಾ? ಯವ್ವ ಎಲ್ಲಿದ್ದಿರ್ಬೇಕು ತೀರಾ ಲಂಗಾದವನಾಗ ಮಸ್ತ ಕಾತಿ ಮಸ್ತ ಕಾತಿ ಕೈಯಂದ
ಏನು ಯಮ್ರಪ್ಪ ಅಪ್ಪ ಮಗಳ ಕೂಡ ಮಾಸಿದು ಸಾಟದಾರ ಹಿಡಿದ್ರಲ್ಲ ಯಾಕಡೆ ಹೊಂಡತ್ತೋ ನಿಮ್ಮ ಅವನು ಸವಾರಿ ನಿಮ್ಮದ ಬಂದೇನಪ್ಪ ಮಗನ ನೋಡುದಾರ್ಯಾಗ ಅಡ್ಡ ಅಲ್ಲ ಏನು ಪತ್ರಾಯಿ ಕರ್ಸ್ಕೊಂಡರ್ತೆ ಬಂದಾನ ಮಗ ಅಡ್ಡ ಅಲ್ಲ ಬೇಕಾಡ್ ಬಂದಾನ ಮಗ ನಾವು ಹೊಳಿ ಎತ್ತಿಗಡೆ ಹೊರ ನೋಡಕ್ ಹೊಂಟಿದೀವು ನಮಗ ದಾರಿ ಬೇಡ ಮಗ ಮಂಗ್ಯ ಬಂದಂಗ ಆಡ್ ಬಂದಾನ ನನ್ನ ಮಂಗ್ಯಾಗಿ ಬಂದಿಲ್ಲ ಮಾವ ನಿನ್ನ ಮಗಳ ಪಾಲಿಗೆ ಮದುವೆ ಆಗೋ ಗಂಡನಾಗಿ ಬಂದಾನೆ ಬೇಕಾದ್ರೆ ನಿನ್ನ ಮಗಳನ್ನ ಕೇಳ್ಬೇಕಾರ ಯಾಕೆ ಅವ್ರ ಹೌದು ನನ್ನ ಮನೆ ಮತ್ತೆ ರಾಜ ಸುಮ್ಮನಿಂದ್ರ ನಿನ್ನ ಅವನು ಉತ್ತರ ಬೆದ್ಯಾಗ ಹುಟ್ಟಿದಕ್ಕಿನ ಇನ್ಯಾವ ಸೀನಿ ರಾಜ ಪೋತ್ ರಾಜ ಇದ್ದಂಗ ಯಪ್ಪ! ಓ ಸೋತ್ ರಾಜ ಅಲ್ಲ ನನ್ನ ಪ್ರೀತಿ ರಾಜ ತಿಳ್ಕೊರಿ ಪರದೇಶಿ ಏ ನಿಮ್ಮ ಅವ್ವನೇ ನನ್ನೇನು ದಿಗ್ನಾಸಿ ಮಾಡ್ಬೇಕಂತ ಮಾಡಿರೇನೋ ನಿಮ್ಮ ಅವ್ವನೇ ಆ ಇವನವನ ನನ್ನ ಪ್ರಾಣ ಇರು ತನಕ ನಿಮ್ಮ ಇಬ್ಬರಿಗೆ ಪ್ರೀತಿ ಮಾಡ್ಬಿಡಂಗಿಲ್ಲ ಹೇಳ್ತಾನೆ ಏಳ್ದಾಗ ಹುಟ್ಟಿದವ್ರೆ ಯವ್ವ ಮಗಳ ನಿನ್ನ ಕಣ್ಣಿಗೆನ್ನ ತಂದಿಗತೆ ಕಾಣಿಸ್ತನೋ ಹೊಂದಿಗತೆ ಕಾಣಿಸ್ತನೋ ಕಾಸ ನಮ್ಮ ಅವನ್ ಗಂಡನಂಗ್ ಕಾಣಕತ್ತಿ ನೀ ತಂದೆಯಾಗಿ ಹುಟ್ಟು ಬಂದಕ್ಕೆ ಕೊಳ ಒಂದು ತಾಳಿ ಕಟ್ಸೋದು ನೀಗ್ಲಿಕ್ಕಂದ್ರ ಹಂದಾಗಿ ಹುಟ್ಟಿದ್ರೆ ನಮ್ಮ ಊರು ಒಂದು ಒಬ್ಬರಿ ಸ್ವಚ್ಛರ ಆಗಿತ್ತು ಅಲ್ಲ ನಿನ್ನವನು ನನ್ನ ಹಂದಿಗಿಂತ ಕಡಿಮೆ ಮಾಡಿದ ನೀ ಅಲ್ಲ ನೀನ ತಿಳ್ಕೊಲ ನಿನ್ನ ಮಗಳು ಕೊಟ್ಟು ಮದುವೆ ಮಾಡತ್ತಂದ 3 ಅಮಾಸಿ 3 ಹುಣಿಮಿ ನಿತ್ಯ ಎಣ್ಣೆ ಹೊಯ್ಕೊಳಕತ್ತೀನಿ ನಾನು ನೋಡ್ರಿ ಮಂಗ್ಯ ಮಾಡಿದಂಗ ಮಾಡ್ತಿ ಯಾಕ ನಾನು ಕಳ್ಳದನು ನಾನು ಸುಳ್ಳದನು ಯಾಕೆ ಹೇಳ ಹಂಗ ಕೇಳ ಸರಿಯಾಗಿ ಕೇಳ ನನ್ನ ಮಗ ಬಿಡ್ಬೋಣ ಮುದಿಯ ನನಗ ಗೌರ್ಮೆಂಟ್ ನೌಕರಿ ಇರ್ಲಾಕ ಒಂದು ಫಸ್ಟ್ ಕ್ಲಾಸ್ ಮನಿ ಐತಿ ಅಲ್ಲ ಪಗಾರ ಕಂಡಾಪಟ್ಟೆ ಬರ್ತೈತಿ ಅಲ್ಲ ಮತ್ತೇನ್ ಬೇಕಾಯ್ತು ನನಗೂ ಪ್ರೀತಿ ಮಾಡಕ್ ಮನಸ್ಸು ಐತಿ ನಮ್ಮ ಅಪ್ಪ ಯಂತ್ರ ಹೊಲದ ಒಂದ್ ದೊಡ್ಡ ಗಂಟೆ ಮಾಡಿಟ್ಟಾನ ಆ ಗಂಟೆನ ಯಾರಿಗೆ ತೋರ್ಸಿಲ್ಲ ಮುಂದ ನಾ ಮಾಡ್ಕೊಳ್ಳಿ ಹ್ಯಾಂತಿಗೆ ತೋರ್ಸ್ಬೇಕಂತ ಮುಚ್ಚಿಟ್ಟ ಸಂದಕನ್ಯಾಗ ಅಲ್ಲೋ ಮಗನ ನಿನ್ನ ತಿಕ್ಕ ಗಂಟ ಐತಿ ಅನ್ನೋದು ಏನು ಗ್ಯಾರಂಟಿ ನಾ ನೋಡಿನಿ ನನ್ನ ಕೈಯಾಗ ಕೊಟ್ಟಿದ್ದ ಆದ್ರ ಯಪ್ಪ ಅದ್ರಾಗ ಏಟೈತಿ ಏನೈತಿ ಅಂತ ಬಿಚ್ಚಿ ನೋಡಿಲ್ಲ ಅದು ಅವನಿಗೆ ಗೊತ್ತು ಯಾಕೆ ನೋಡಕ್ ಹೋಗಿದ್ದೆ ಅವನ ಗಂಟೆ ನಾನಾ ತೋರ್ಸಿನಳು ಮಾವ ಮುಂದೆ ಹೆಂಗೋ ಮಾಡ್ಕೊಳ್ಳಿ ಹ್ಯಾಂತಿದಳತ್ತಂದ ನಾನಾ ಬಿಚ್ಚ ತೋರ್ಸಿನಕಿಗೆ ಅಲ್ಲೋ ಮಗನ ಈಗಿನ ಮಾಡ್ಕೋತನತಿ ಮುನ್ಸಿಪಾಲ್ಟಿ ನೌಕರಿ ಕಳ್ಕೊಂಡೆ ಅಂದ್ರ ಮತ್ತೇನು ಉದ್ಯೋಗ ಮಾಡ್ತೇವ ಮಗನೇ ಅಲ್ಲ ಈ ಉದ್ಯೋಗ ಹೋದ್ರೆ ಏನಾತ ಬಂಡವಾಳಿಂದ ಉದ್ಯೋಗ ಇತ್ಲ ನಾಟಕ ಕಂಪನಿ ಸೇರ್ತಾನ ಊಟ ಅವ್ರ ಕಡೆ ಮನಿ ಬಾಡಿಗೆ ಸೋಡ್ ಅವ್ರ ಕೊಡ್ತಾರ ಆರಾಮ್ ಗಂಡ ಅಂತ ಬಾಳೆ ಮಾಡ್ಬೋದು ಮರಾಯ ನೀ ನಾಟಕ ಕಂಪ್ನಿಗೆ ಸೇರು ನಿನಗ್ ಪಾಸ್ ಮಾಡಕ್ ಬರ್ಬೇಕಲ್ಲ ನಾ ಮಾಡುದು ನೀ ನೋಡಿದಂದ್ರ ನಿನ್ನ ಮಗಳು ಕೊಟ್ಟು ಇಲ್ಲೇ ಮದುವೆ ಬಿಡ್ತಿ ಹಂಗ ಮಾಡ್ತಾನ ಹೌದಪ್ಪ ಬಾರಿ ಮಾಡ್ತಿದ್ದಂಗದ ನೀವು ಆಗಿದ್ದ ಒಂದಕ್ಕ ನಮ್ಮ ಅಪ್ಪನ ಮುಂದೆ 4 ಮಾತು ಹೇಳ್ಬಿಡ ಇವ್ ಯಾವ ಕಂಪ್ನಿಯಾಗಿದ್ದ ಯಾವ ನಾಟಕದಾಗ ಚಟ ಇತ್ತ ಹಿಂಗ ತಮ್ಮ ಹೇಳ್ದ ಕೇಳಿಲಿ ನಮಗ್ ಯಾವಾಗ ಪೇಟೆ ಮಾಸ್ತರ್ ಸಿದ್ದು ಮಾಸ್ತರ್ ಚೆನ್ನಾಗಿತ್ಲ ಅವ್ರ ಕೈಯಾಗ ದುಡುದು 4 ವರ್ಷ ಆತ್ ನಾವ್ ಇಲ್ಲಿ ತಕ ಬಂದೀವ ಯಾವ ನಾಟಕದಾಗ ಪಾತ್ರ ಮಾಡ್ತಿತ್ತ ನೋಡ್ಪ ನಾ ಮಾಡಿದ ನಾಟಕ ನೆನಕ್ ಬೇಕಾದ್ರೆ ಹೇಳ್ದ ಕೇಳಿಲಿ ಪ್ರಾಣ ಹೋದ್ರು ಮಾನ ಹೋಗಕ್ ನಾಟಕ ಮಾಡೇನಿ ಗರುಡ ರಾಜ್ಯದಲ್ಲಿ ಗಡಸರ್ಪ ಮಾಡೇನಿ ಹಣೆ ಬರಕ್ಕೂ ಹೊಣೆಯಾರು ಮಾಡೇನಿ ಈಗ ಸಜ್ರ ಮಾಡತ್ತೇನೆ ಬದುಕೊಂದು 3 ದಿನ ಸಂತೆ ಮಾಡೀನಿ ಮಾತು ಕೇಳ್ದಂಗ ಕೇಳಿಲಿ ತೊಡಿ ಏರಿ ಕಡಿದ ಬಿಡಿ ನಾಗರವ ಮಾಡೀನಿ ಅಪ್ಪ ಚಿಂತ್ಯಾಗ ಮಗಳು ಚಿಕ್ಕುಡು ಸಂತ್ಯಾಗ ಮತ್ತೆ ಹೋಗ್ಬೇಕು ಹೇಳಿ ನನಗ ಪೌರಾಣಿಕ ಒಳಗೆ ರಾಮಾಯಣ ಮಾಡೇನಿ ಮಹಾಭಾರತ ಮಾಡೇನಿ ಏನ್ ರೆಡ್ಡಿ ಮಲ್ಲಮ್ಮ ಸಗರ ಮಾಡೇನಿ ನಿನಗೆ ಯಾವ್ದು ಬೇಕು ಹೇಳ ಅಲ್ಲ ನೀ ಯಾವ ಪತ್ರ ಮಾಡಿದ್ದಿ ನಾ ಅದ್ರಾಗ ರಾವಣ ಪತ್ರ ಮಾಡಿದ್ನಿ ಹೌದಾ ರಾವಣ ಮಾತನ್ನ ಹೇಳು ನಾ ರಾವಣ ಮಾತು ಹೇಳ್ಬೇಕಾದ್ರ ನನ್ನ ಮಗಳು ಸೀತಾ ಬೇಕ ಅಕ್ಕ ಶ್ರೀರಾಮ್ ಬೇಕ ದೊಡ್ಡದೊಂದು ಕಾಡ್ ಇರ್ಬೇಕ ದೋಸ್ತ ಒಂದ್ ಕೆಲಸ ಮಾಡು ಇದ ದೊಡ್ಡ ಕಾಡು ಅಂತ ತಿಳ್ಕೊ ನಾನು ಸೀತಾದೇವಿ ನೀನು ರಾವಣ ನಮ್ಮಪ್ಪ ರಾಮ ಏ ನಿಮ್ಮ ಅವನೇ ಆ? ನಾ ಹೆಂಗ್ ನಿನ್ ಗಂಡ ಹಾಕೋನು ನಿನ್ನ ಅವನೇ ನಿನಗೆ ಇದು ನಾಟಕದಪ್ಪ ಕಷ್ಟ ನಾಟಕದಾಗ ಹಿಂಗ ಅಂದ್ಯಾ ಹಾ. ನಾನ ಶ್ರೀರಾಮ ಅವ್ನು ರಾವಣ ನೀ ಸೀತಾ ಹೇಳ್ಪ ರಾವಣ ಮತ್ ಹೇಳ್ಪ ನಾ ರಾವಣ ಮಾತು ಹೇಳಕ್ಕಿಂತ ಮೊದಲ ಸನ್ನಿವೇಶ ತಿಳ್ಕೊರಿ ಈಕಿ ಸೀತಾ ನೀ ರಾಮ ಇಬ್ರು ಕೂಡಿ ವನವಾಸಕ್ಕಂತ ಕಾಡ್ಯ ಬಂದಾಗ ಕೂತಿರ್ತೀರಿ ಈಕಿ ಸೀತಾನಕ ನೀ ಒಂದ ಜಿಂಕಿ ಬೇಟಕ ಆಕಿಗೆ ಜಿಂಕಿ ಬೇಕಂತಂದ ಹಠ ಮಾಡ್ತಾಳ ಅವಾಗನೇ ಶ್ರೀರಾಮನ ಮಾತು ಹೇಳ್ಬೇಕ ಆಮೇಲೆ ತಕ್ಕಿ ಸೀತನ ಮಾತು ಹೇಳ್ತಾಳ ನಾವ ರಾವಣ ಮಾತು ಹೇಳ್ತನು ಇಲ್ಲಿ ತಾಯಿ ಛತ್ರಿ ಇದ ಕಟ್ಟಿಗತ್ ನಾ ತಿಳ್ಕೊತಾನ ಚಾಲು ಮಾಡಿ ಸೀತನ ಮಾತ ನಾ ಸೀತಾನ ಮಾತು ಹೇಳ ಚಲೋ ಮಾಡಿ ಸೀತನ ಹೇಳ ಹೇಳು ಓದಲ್ಲ ಪ್ರಾಣೇಶ ಅಲ್ಲೊಂದು ಜಿಂಕಿ ಹೋಗ್ತಾ
ಇದೆಯಲ್ಲ ಅದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಆ ಜಿಂಕೆಯನ್ನು ಸಾಕಬೇಕೆಂದು ನನಗೆ ತುಂಬಾ ಮನಸ್ಸಾಗ್ತಾ ಇದೆ. ಆದಷ್ಟು ಬೇಗ ಹೋಗಿ ಆ ಜಿಂಕೆಯನ್ನು ತೆಗೆದುಕೊಂಡು ಬನ್ನಿ. ಆಗಲಿ ಈ ಪತಿಯ ಪ್ರಾಣಕಾಂತೆ, ಮಾತನ್ನು ಮೀರುವಿರಾ? ಆಗಲಿ ಪ್ರಾಣಕಾಂತೆ. ಆ ಜಿಂಕೆ ಎಷ್ಟೇ ಬಹುದೂರ ಹೋದರೂ ಅದರ ಪ್ರಾಣಕ್ಕೆ ಅಪಾಯವಾಗದಂತೆ ಅದನ್ನು ಹಿಡಿದು ನಿನಗೆ ತಂದು ಕೊಡುತ್ತೇನೆ. ಈಗಲೇ ಹೊರಟು ಹೋಗುತ್ತೇನೆ ಆ ಜಿಂಕೆಯನ್ನು ಹಿಡಿಯಲು. ಆದಷ್ಟು ಬೇಗ ಹೋಗಿ, ಆ ಜಿಂಕೆ ಮಾಯವಾಗುತ್ತೆ. ಈಗಲೇ ಅದರ ಪ್ರಾಣಕ್ಕೆ ಅಪಾಯವಾಗದಂತೆ ಅದನ್ನು ಹಿಡಿದು ತಂದು ನಿನಗೆ ಕೊಡುತ್ತೇನೆ. ಹೋಗುವೆ. ಹೋಗಿ ಬನ್ನಿ ಪತಿದೇವ. ರಾವಣನ ಮಾತು ಆಗ್ತಿದೆ. ಈಗ ನೀನು ಚಲ ಮಾಡು ರಾವಣನ ಮಾತು. ಏ ಸೀತಾ, ಎಲ್ಲಿ ನಿನ್ನ ಪತಿದೇವ ಶ್ರೀರಾಮ? ಯಾರು? ಓ ರಾವಣ, ನೀನಾ? ಅವರು ಜಿಂಕೆಯನ್ನು ಬೆನ್ನತ್ತಿ ಹೋಗಿದ್ದಾರೆ. ನಿನ್ನ ಕಣ್ಣಿಗೆ ಕಂಡ ಜಿಂಕೆ ಅದು ಜಿಂಕೆ ಅಲ್ಲ, ಮಾಯಾ ರೂಪದ ಜಿಂಕೆಯಾಗಿ ನಾನೇ ಬಂದಿದ್ದೆ. ಅದರ ಬೆನ್ನಟ್ಟಿ ಹೋದವನೊಬ್ಬ ಮೂರ್ಖ. ಮತ್ತೆ ನೀನೇಕೆ ಬಂದೆ ಇಲ್ಲಿಗೆ? ಏ ಸೀತಾ, ನಿನ್ನ ಗಂಡ ನನ್ನ ತಂಗಿಯಾದ ಸೂರುಪನಿಗೆ ಮೂಗು ಕೊಯ್ದ ಕಾರಣಕ್ಕಾಗಿ ಅದರ ಸೇಡಿನ ಛಲವನ್ನು ತೀರಿಸಿಕೊಳ್ಳಲು ಬಂದಿದ್ದೇನೆ. ನಿನ್ನ ಗಂಡ ಅರಣ್ಯದಲ್ಲಿ, ನೀನು ನನ್ನ ಸೆರೆಯಲ್ಲಿ. ಬೇಡಿಕೊ ಬೇಡಿಕೊ, ನಿನ್ನ ಭಗವಂತ ನಿನ್ನನ್ನು ಕಾಪಾಡಲಿ ಎಂದು ನೋಡೋಣ. ಬೇಡಿ, ಅಂತ ಕೆಟ್ಟ ಕೆಲಸ ಮಾಡಬೇಡಿ. ಕೈ ಮುಗಿದು ಕೇಳಿಕೊಳ್ಳಿ. ಬಿಡಿ. ಈಗ ಯಾರು ಮಾತನ್ನು ಕೇಳಲಾರೆ. ಬೇಡಿಕೊ, ಯಾರು ಬಂದು ನಿನ್ನನ್ನು ಕಾಪಾಡುತ್ತಾರೆ ಎಂದು. ಅಯ್ಯೋ, ನಿಮ್ಮ ಕೈ ಮುಗಿದು ಕೇಳಿಕೊಳ್ತೀನಿ, ನನ್ನ ಬಿಟ್ಟು ಬಿಡಿ. ಕೈ ಬಿಡು, ಹೋಗಿ ಕೈ ಬಿಡು. ಏ ಮುಗೋಡೆ, ಬಿಡು. ಏ ದುಷ್ಟ. ಬಿಡು. ಲೇ ದುಷ್ಟ, ದೂರ ಸರಿದು ನಿಂತು ಮಾತನಾಡು. ನಿಮ್ಮ ಅವನ ಅಕ್ಕಿ ಕೈ ಬಿಡತ್ ಹೇಳತ್ತೀನಿ. ಯಾವ ಲೇ ರಾವಣ ನೀನು? ಲೇ ದುಷ್ಟ, ದೂರ ಸರಿದು ನಿಂತು ಮಾತನಾಡು. ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ದೊಡ್ಡ ಪಕ್ಷಿ ರೆಕ್ಕೇನೆ ಕತ್ತರಿಸಿದನಂತೆ. ಈಗ ನೀನೇನಾದರೂ ಅಡ್ಡ ಬಂದರೆ ನಿನ್ನ ಕೈಗಳನ್ನೇ ಕತ್ತರಿಸಿ ಬಿಡುವೆ. ನನಗೆ ಬಿಡು ಮಂಗ್ಯಾನ ಮಗನ, ಆಕಿ ಕೈ ಬಿಡು. ಮೊದಲಾಕಿ ಕೈ ಬಿಡು. ಅಯ್ಯಪ್ಪ ಮುದೋಡೆ, ಕೈ ಬಿಡು. ಎಂತ ಕಾಲ್ ಬತ್ರು ಇದು. ಅಲ್ಲ, ಯಾವ ರಾವಣ ಇವ? ಕಲಿಯುಗದ ರಾವಣ ಅಂತ. ಮಂಗ್ಯಾನ ಮಗನ ಕೈ ಬಿಡ. ಏ ಬೇಡ, ಹುಡುಗಿ ಈ ಕಡೆ. ಯಾವ ಊರಿನವಲ್ಲೇ ಮಂಗ್ಯನ ಮಗನೇ? ಎಂತ ಸನ್ನಿವೇಶ ಯಾರು ಗಂಡು ಬರ್ತಾರ? ಈಗ ನೀನು ಹೊತ್ಕೊಂಡು ಹೋಗಿ ಲಂಕಾದಾಗ ಹೇಳಿದ್ನ. ಅವಾಗ ನೀ ಹನುಮಂತನ ಕಳಿಸ್ಬೇಕಾಗಿತ್ತು. ಅವಾಗ ಈಕೆ ಕರ್ಕೊಂಡು ಹೋಗಾಕ ಕರೆ ಕರೆ ಹನುಮಂತ ಕಳಿಸ್ತಾನ ಮಗನ. ಕುಳ್ಳ್ಯಾರ ಹನುಮಂತ ಅಲ್ಲಿ ಮಸೂದ್ಯಾಗ ಕೂತು ಬಾಳೋದಾತ. ಮಂಗ್ಯಾನ ಮಗನ ರಾವಣ ಮಾತು ಹೇಳಿದಾಗ ಮಾಡಿ ನನ್ನ ಮಗಳನ್ನ ಹೊತ್ಕೊಂಡು ಹೊಂಟಾವ. ನೀವು ಅಲ್ಲ ಇವ ಅವ್ನು ಹೊತ್ಕೊಂಡು ಹೋಗೋ ಮುಂದೆ ನಿನಗೆ ಹೆಂಗಾರ ಹಾಕಿತ್ತು. ಒಂಥರ ಹೆಂಗೆ ನಿಂದ್ರು ನೀನು ಅವನ ಮನೆಗೆ ನಡಿ. ನೀನು ಎತ್ತನಾಗಿಂದ ಆಸಿತ್ ಅಂದಾನೆ ಕುಂಬಾರ ನಡಿಯಾಗಿಂದ ಮುಗುಣಿಯಾಗ ಏರ್ಸ್ಕೊಂಡ್ ಕೂತಂದ್ರ ನಿನ್ನ ಮೇಗಿನ ಚಿಟ್ಟೆಲ್ಲ ಇಳುದು. ನಡಿ ಮನೆಗೆ. ನಾ ಬರಂಗಿಲ್ಲ. ನಡಿ ಎಣ್ಣಿ ಬರಂಗಿಲ್ಲ. ನೀನು ಸ್ವಲ್ಪ ಮುಂದೆ ನಡಿ. ನಾನು ಹೊತ್ಕೊಂಡು ಹೋಗೋ ಮುಂದೆ ನಂದೆಲ್ಲ ನೋಡಿ ಯಾಕಾರಿ ಕರಿ ತಪ್ಪೇನ ಸರಿ ಮಾಡ್ಕೊಂಡ್ ಬರ್ತೀನಿ. ನಮ್ಮಪ್ಪ ಹೋದ ಚಲ ಮಾಡು. ವಾಟಿಕ ಶಂಪು ಹಚ್ಚಿ ತೊಳೆದಳ, ಏನು ಚಂದನದ ತವ ಕೂದಲ. ಚಂಪಾನ ಹೆಣ್ಣಾಕಿಯೇ, ನೆಂಪಿಗೆ ಬರುವಾಕಿಯೇ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿಯೇ. 1 2 3 4 ಶಂಪು ಹಚ್ಚಿ
ಶಂಪು ಹಚ್ಚಿದಳ